ಮೊದಲು ನೀಟ್ ಪರೀಕ್ಷೆ ಅಕ್ರಮ ನಡೆದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಧರ್ಮೇಂದ್ರ ಪ್ರಧಾನ್ ಹೇಳ್ತಾ ಇದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ ಅಲ್ಲಿ ಅಕ್ರಮ ನಡೆದಿದೆ. ಕೇಂದ್ರ ಶಿಕ್ಷಣ ಸಚಿವರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ನೀಟ್ ಪರೀಕ್ಷೆ ಅಕ್ರಮದ ಮುಚ್ಚೋಕೆ ನೋಡ್ತಾ ಇದ್ದಾರೆ. ಅಕ್ರಮ ಇಲ್ಲದಂತೆ ಮತ್ತೆ ನೀಟ್ ಪರೀಕ್ಷೆ ಮಾಡಬೇಕು, ತಮಿಳುನಾಡಿನಂತೆ ನಾವು ಮಾಡಬೇಕು, ನಮ್ಮ ಮಕ್ಕಳಿಗೆ ಮೊದಲು ಸೀಟ್ ಸಿಗಬೇಕು, ಆ ನಿಟ್ಟಿನಲ್ಲಿ ನಾವು ಯೋಚಿಸಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಮಾತುಗಳನ್ನು ಉಲ್ಲೇಖ ಮಾಡಿ ಹೇಳಿದ್ದಾರೆ. ಮೊದಲು ಇಲ್ಲ 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 ಅಂತ ಹೇಳ್ತು ಕೇಂದ್ರ ಸರ್ಕಾರ, ಇದೀಗ ಒಪ್ಕೊಂಡಿದೆ ಹೌದು ಅಂತ ಹೇಳಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಏನು ಹೇಳಿದ್ದಾರೆ, ಡಿಕೆ ಶಿವಕುಮಾರ್ ಅದಕ್ಕೆ ಯಾವ ರೀತಿ ತಿರುಗೇಟು ಕೊಟ್ಟಿದ್ದಾರೆ ನೋಡೋಣ. प्रारंभिक जानकारी ये तो आई थी, कुछ छात्रों को कम समय मिलने के कारण उनके वहां थोड़ा रोष थी, उनको कुछ वैकल्पिक ग्रेस मार्क की व्यवस्था दिया गया था, जिसको भी इस बीच में सरकार ने नामंजूर करके सुप्रीम कोर्ट की आदेश अनुसार 1563 बच्चों की पुनः परीक्षा की आदेश दे दिया है सुप्रीम कोर्ट की सुझाव पे। दूसरा, दो जगह पे कुछ गड़बड़ियों की भी ध्यान आई है। मैं छात्रों को और अभिभावकों को आश्वस्त करता हूं, उसको भी सरकार बड़े गंभीरता के साथ लिया है, वो जानकारी हमको मिली है। हम वो सारा विषय को एक निर्णायक स्थिति तक ले जाएंगे। उसमें कोई भी बड़े अधिकारी हो, एनटीए की कितने भी बड़े दायित्वधारी हो, अगर वो उनमें गुनहगार पाए जाएंगे उनको भी छोड़ा नहीं जाएगा। और एनटीए में बहुत सुधार की आवश्यकता है। कुछ विषय एनटीए एक स्वायत्त संस्था था, लेकिन एनटीए की बारे में सुधारने की बहुत आवश्यकता है। सरकार उसके ऊपर भी चिंता कर रही है, लेकिन मैं फिर आश्वस्त करता हूं, किसी को कोई भी गुनहगार को छोड़ा नहीं जाएगा, उनको कठोर से कठोर। प्रारंभिक जानकारी ये तो आई थी, कुछ ನಾನು ನೀಟ್ ವಿಚಾರದಲ್ಲಿ ನಂದೇ ಆದಂತ ಅಭಿಪ್ರಾಯ ಕೂಡ ನಿಮಗೆ ತಿಳಿಸಿದ್ದೇನೆ. ನೀಟ್ ಅಕ್ರಮದ ಬಗ್ಗೆ ತಿಳಿಸಿದ್ದೇನೆ. ಇದು ನಮ್ಮ ಪ್ರತಿಭಟನೆ ಇದ್ರಲ್ಲಿ ತಪ್ಪಿದೆ ಅಂತೇಳಿ ನಾನು ತಿಳಿಸಿದೆ. ಫಲಿತಾಂಶ 14ನೇ ತಾರೀಕು ಪ್ರಕಟಣೆ ಆಯಿತು. 10 ದಿನ ಮುಂಚಿತವಾಗಿ ಈಗಾಗಲೇ ಇದರ ಬಗ್ಗೆ ನಮ್ಮ ನ್ಯಾಷನಲ್ ಲೀಡರ್ಸು ಪ್ರಸ್ತಾವನೆ ಮಾಡಿದ್ರು, ನಾನು ಪ್ರಸ್ತಾವನೆ ಮಾಡಿದ್ದೆ. ಇದನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಈಗ ಸೆಂಟ್ರಲ್ ಮಿನಿಸ್ಟರ್ ಇದನ್ನ ಒಪ್ಕೊಂಡಿದ್ದಾರೆ. ಇವತ್ತು ಹೇಳ್ತಾ ಇದ್ದೀನಿ, ಇದು ಮೊದಲು ನಡೆದಿಲ್ಲ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿದ್ರು, ಈಗ ನಡೆದಿದೆ ಅಂತ ಅವರು ಒಪ್ಕೊಂಡಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಒದಗಿಸಿಕೊಡ್ಬೇಕು, ರದ್ದು ಮಾಡಬೇಕು, ಮರುಪರಿಶೀಲನೆ ಪರೀಕ್ಷೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಆದರೆ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ, ಅದನ್ನು ಮತ್ತೆ ಗವರ್ಮೆಂಟ್ ಈಗ ಅದನ್ನು ಒಪ್ಕೊಂಡಿರೋದ್ರಿಂದ ಅವರೆಲ್ಲರೂ ಕೂಡ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟು, ಏಕೆಂದ್ರೆ ನಾವು ಬಹುಶಃ ಒಂದು ಬೇರೆ ರೀತಿ ಯೋಚನೆ, ಈಗ ತಮಿಳುನಾಡು ರೀತಿ ಯೋಚನೆಯನ್ನ ಮಾಡಬೇಕಾದ್ದು ಕೂಡ ಚರ್ಚೆ ನಡೀತಾ ಇದೆ. ಯಾಕೆಂದ್ರೆ ಇಲ್ಲಿ ನಮ್ಮ ಕಾಲೇಜು ಮಕ್ಕಳು, ನಾವು ನಮ್ಮ ಜನ ಕಾಲೇಜ್ ಕಟ್ಟಿದ್ದಾರೆ, ಆ ಮ್ಯಾನೇಜ್ಮೆಂಟ್ ಅವ್ರಿಗೆ, ಲೋಕಲ್ ಅವ್ರಿಗೆ ಅವ್ರ ಮಕ್ಕಳುಗಳಿಗೇನೆ ಯಾರನ್ನು ಆ ಸಮಾಜದವ್ರಿಗೇನೆ ಸೀಟ್ಗಳು ಕೊಡಕ್ ಆಗ್ತಾ ಇಲ್ಲ. ಇದು ಚರ್ಚೆಗಿದೆ. ನಾನು ಇದನ್ನ ಸರ್ಕಾರದ ಅಂತ ನಾನು ಮಾತಾಡ್ತಾ ಇಲ್ಲ, ಬಹಳ ದೊಡ್ಡ ಚಿಂತನೆ ಚರ್ಚೆ ನಡಿಬೇಕಾಗಿದೆ ರಾಷ್ಟ್ರ ಮಟ್ಟದಲ್ಲಿ. ಯಾಕೆಂದ್ರೆ ಇಲ್ಲಿ ನಮ್ಮ ಮಕ್ಕಳಿಗೆ ಹೊರಗಡೆಯಿಂದ ಒಂದಷ್ಟು ರಿಸರ್ವೇಶನ್ ಇದೆ, ಅದು ಬೇರೆ ವಿಚಾರ. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಈಗಾಗಲೇ ನಾನು ನೀಟ್ ವಿಚಾರದಲ್ಲಿ ನಂದೇ ಆದಂತ